ಟೌನ್ ಹಾಗೂ ರೂರಲ್ ಪ್ಲಾನಿಂಗ್ ಆಫೀಸರ್ಸ್ಗೆ ಶಾಕ್ ಎದುರಾಗಿದೆ. ಮಾರುತಿ ಬಗಲಿ ಆಸ್ತಿ ಪರಿಶೀಲನೆಯನ್ನು ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಳ್ಳಾರಿಯ ರೇಣುಕಾಚಾರ್ಯ ಬಡಾವಣೆಯಲ್ಲಿ ಈ ಮಾರುತಿ ಬಗಲಿಯವರ ಮನೆ ಇರುವಂಥದ್ದು. ಮಾರುತಿ ಬಗಲಿಯವರ ಆಸ್ತಿ ಪರಿಶೀಲನೆ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರಿನಿಂದ ಬಂದಿದ್ದ ಲೋಕ ಅಧಿಕಾರಿಗಳು ಈ ಒಂದು ಆಸ್ತಿಯ ಪರಿಶೀಲನೆಯನ್ನ ಮಾಡಿದ್ದಾರೆ. ಬಳ್ಳಾರಿಯ ರೇಣುಕಾಚಾರ್ಯ ಬಡಾವಣೆಯ ಮಾರುತಿ ಬಗಲಿ ಮನೆಗೆ ಇವರು ಲೋಕ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಇನ್ನು ಮಾರುತಿ ಬೆಂಗಳೂರಿನವರಾದರೂ ಬಳ್ಳಾರಿಯಲ್ಲಿ ಆಸ್ತಿ ಇರುವಂತಹ ಮಾಹಿತಿ ಸಿಕ್ಕಿದೆ. ಜೊತೆಗೆ ಬಳ್ಳಾರಿ ಅಲ್ಲದೆ ವಿವಿಧ ಕಡೆ ಮಾರುತಿ ಬಗಲಿ ಅಕ್ರಮ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈ ಮಾಹಿತಿಯ ಮೇರೆಗೆ ಇದೀಗ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು ಟೌನ್ ಹಾಗೂ ರೂರಲ್ ಪ್ಲಾನಿಂಗ್ ಆಫೀಸರ್ಗೆ ಈಗ ಒಂದು ಶಾಕ್ ಎದುರಾಗಿರುವಂಥದ್ದು. ಮಾರುತಿ ಬಗಲಿ ಆಸ್ತಿ ಪರಿಶೀಲನೆಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಳ್ಳಾರಿಯ ರೇಣುಕಾಚಾರ್ಯ ಬಡಾವಣೆಯಲ್ಲಿ ಈ ಮಾರುತಿ ಬಗಲಿಯವರ ಮನೆ ಇರುವಂಥದ್ದು. ಬೆಂಗಳೂರಿನಿಂದ ಬಂದಿದ್ದ ಲೋಕ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾರುತಿ ಅವರು ಬೆಂಗಳೂರಿನವರಾದರೂ ಬಳ್ಳಾರಿಯಲ್ಲಿ ಆಸ್ತಿ ಇರುವಂತಹ ಮಾಹಿತಿ ಸಿಕ್ಕಿದೆ. ಬಳ್ಳಾರಿ ಅಲ್ಲದೆ ವಿವಿಧ ಕಡೆ ಮಾರುತಿ ಬಗಲಿಯವರು ಅಕ್ರಮ ಆಸ್ತಿಯನ್ನ ಹೊಂದಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಲೋಕ ದಾಳಿ ನಡೆದಿದೆ. ಅಳಿಯನ ಅಕ್ರಮ ಆಸ್ತಿ ಅತ್ತೆಗೂ ಲೋಕ ಶಾಕ್ ನೀಡಿರುವಂಥದ್ದು. ರಜನಿ ಅಳಿಯ ಮಾರುತಿ ಮನೆಗೆ ಲೋಕ ರೇಡ್ ಆಗಿದೆ. ಇನ್ನು ರಜನಿ ಷಣ್ಮುಖಗೌಡ ಮನೆ ಮೇಲೆ ಅಧಿಕಾರಿಗಳಿಂದ ದಾಳಿ ಕೂಡ ಆಗಿರುವಂಥದ್ದು. ಇತ್ತ ಅಳಿಯನ ಮನೆ ಮೇಲೂ ಕೂಡ ಲೋಕ ರೇಡ್ ಆಗಿದೆ. ಜೊತೆಗೆ ಅತ್ತೆಯ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಹಂಪಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿರುವ ರಜನಿ ಷಣ್ಮುಖಗೌಡ, ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹಂಪಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಇವರು. ಕಡ್ಡಿರಾಂಪುರದ ಬಳಿ ಇರೋ ಮನೆಯ ಮೇಲೆ ಲೋಕ ದಾಳಿಯನ್ನ ಮಾಡಿದ್ದಾರೆ. ಇನ್ನು ರಜನಿ ಷಣ್ಮುಖಗೌಡ ಅವರ ಅಳಿಯ ಮಾರುತಿ ಅವರು, ಇನ್ನು ಇವರು ಬೆಂಗಳೂರು ಬಿಬಿಎಂಪಿಯ ಎಡಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದು ಇವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಅವರ ಅತ್ತೆಯಾಗಿರೋ ರಜನಿ ಷಣ್ಮುಖಗೌಡ ಅವರ ಮನೆಯ ಮೇಲೂ ಕೂಡ ಈ ಒಂದು ಲೋಕಾಯುಕ್ತ ದಾಳಿ ನಡೆದಿರುವಂಥದ್ದು. ಇನ್ನು ಅಳಿಯನ ಅಕ್ರಮ ಆಸ್ತಿಗೆ ಇತ್ತ ಕಡೆ ಅತ್ತೆಗೂ ಕೂಡ ಲೋಕಾಯುಕ್ತರು ಶಾಕ್ ನೀಡಿದ್ದಾರೆ. ರಜನಿ ಅಳಿಯ ಮಾರುತಿ ಮನೆಗೆ ಲೋಕ ರೇಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ರಜನಿ ಷಣ್ಮುಖಗೌಡ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಹಂಪಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿದ್ದಾರೆ ರಜನಿ ಷಣ್ಮುಖಗೌಡ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹಂಪಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಇವರು. ಕಡ್ಡಿರಾಂಪುರದ ಬಳಿ ಇರೋ ಮನೆಯ ಮೇಲೆ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. ಇನ್ನು ರಜನಿ ಷಣ್ಮುಖಗೌಡ ಅವರ ಅಳಿಯ ಮಾರುತಿ ಬೆಂಗಳೂರು ಬಿಬಿಎಂಪಿಯ ಎಡಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದು ಇವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಅವರ ಅತ್ತೆಯಾಗಿರೋ ರಜನಿ ಷಣ್ಮುಖಗೌಡ ಅವರ ಮನೆಯ ಮೇಲೂ ಕೂಡ ಈ ಒಂದು ದಾಳಿ ನಡೆದಿರುವಂಥದ್ದು. ಇನ್ನು ಮಾರುತಿಯವರು ಮೂಲತಃ ಬೆಂಗಳೂರಿನವರಾಗಿದ್ರು, ಆದರೂ ಕೂಡ ಬಳ್ಳಾರಿಯಲ್ಲಿ ಸಾಕಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇದೀಗ ಬಿಬಿಎಂಪಿಯಲ್ಲಿ ಎಡಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಮಾರುತಿ ಬಗಲಿ ಅವರ ಮನೆ ಮೇಲೆ ಒಂದು ಲೋಕಾಯುಕ್ತ ದಾಳಿ ಆಗಿದೆ. ತದನಂತರದಲ್ಲಿ ಇವರ ಅಕ್ರಮ ಆಸ್ತಿಗೆ ಅವರ ಅತ್ತೆಯವರ ಮನೆ ಮೇಲೂ ಕೂಡ ಈ ಒಂದು ದಾಳಿ ಆಗಿರುವಂಥದ್ದು. ಏನ್ ಹಿನ್ನೆಲೆ, ಯಾಕೆ ಈ ದಾಳಿ ಆಯಿತು, ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ? ಹೌದು ಸಿಂಚನ, ಏನು ಅಂತ ಹೇಳಿದ್ರೆ ಬೆಳಗ್ಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದಂತ ರಜನಿ ಷಣ್ಮುಖ ಗೌಡ ಅವರ ಮನೆ ಮೇಲೆ ಕೂಡ ಈ ಒಂದು ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಹೊಸಪೇಟೆ ತಾಲೂಕಿನ ಕಡ್ರಾಂಪುರದ ಬಳಿ ಇರ್ತಕ್ಕಂತ ಅವರ ಮನೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ರಜನಿ ಷಣ್ಮುಖ ಗೌಡ ಅವರ ಅಳಿಯ ಏನಿದ್ದಾನೆ ಆತ ಬೆಂಗಳೂರಿನ ಬಿಬಿಎಂಪಿಯ ಇಡಿಯಾಗಿ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ದ. ಹಾಗಾಗಿ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಅವರ ಮನೆ ಮೇಲೆ ಏನು ಲೋಕಾಯುಕ್ತರು ಕೂಡ ದಾಳಿ ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಅವರ ಅತ್ತೆ ಆಗಿರ್ತಕ್ಕಂಥ ರಜನಿ ಷಣ್ಮುಖ ಗೌಡ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮಾರುತಿ ಅವರು ಅಳಿಯ ಆಗಿರ್ತಾರೆ. ಹಾಗಾಗಿ ಲೋಕಾಯುಕ್ತರು ಕೂಡ ಬೆಳ್ಳಂಬೆಳಗ್ಗೆ ಈಗ ತಲಾಶೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸದ್ಯ ಈಗ ರಜನಿ ಷಣ್ಮುಖ ಗೌಡ ಅವರ ಮನೆ ಒಳಗಡೆ ಲೋಕಾಯುಕ್ತ ಅಧಿಕಾರಿಗಳು ಇದ್ದಾರೆ. ಅವರ ಲೆಕ್ಕಪತ್ರಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಇವರ ಆಸ್ತಿ ಇದೆ, ಯಾವ ರೀತಿಯಾಗಿ ಇವರು ಅಕ್ರಮ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಮತ್ತು ಇವರ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಅನ್ನುವಂಥದ್ದು ಕೂಡ ಲೆಕ್ಕಾಚಾರವನ್ನು ಕೂಡ ಆಗ್ತಾ ಇದ್ದಾರೆ. ಹಾಗಾಗಿ ಲೋಕಾಯುಕ್ತರು ದಾಳಿ ಬೆನ್ನಲ್ಲೇ ಕೂಡ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ. ಮತ್ತು ಯಾವುದೇ ಕಾರಣಕ್ಕೂ ಮಾಧ್ಯಮದಲ್ಲೂ ಕೂಡ ಪ್ರವೇಶ ನಿರ್ಬಂಧ ಕೂಡ ಹೇರಲಾಗಿರ್ತಕ್ಕಂಥದ್ದು. ಈಗ ಮೇಲ್ನೋಟಕ್ಕೆ ನೋಡೋದಾದ್ರೆ ಬಿಬಿಎಂಪಿಯ ಎಡಿ ಆಗಿರ್ತಕ್ಕಂತಹ ಮಾರುತಿ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅವರ ಅತ್ತೆ ಆಗಿರ್ತಕ್ಕಂಥ ರಜನಿ ಷಣ್ಮುಖ ಗೌಡ ಅವರ ಮನೆ ಮೇಲೆ ಕೂಡ ದಾಳಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಜನಿ ಷಣ್ಮುಖ ಗೌಡ ಅವರು ಕೂಡ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಹಿನ್ನೆಲೆಯಲ್ಲಿ
ಅವರ ಅಂದ್ರೆ ಸಂಬಂಧಿಕರಲ್ಲೂ ಕೂಡ ನಡುಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರ ಒಂದು ನಿವಾಸದ ಮೇಲೆ ದಾಳಿ ಆದಂತ ಹಿನ್ನೆಲೆಯಲ್ಲಿ ಅವರ ಬಂಧು ಬಳಗ ಕೂಡ ಇದಾರೆ ಅಂತಕ್ಕಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಇವರು ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ, ಎಲ್ಲೆಲ್ಲಿ ಅಕ್ರಮ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತಲಾಶಿಗಳಿದಿರ್ತಕ್ಕಂಥದ್ದು ಸಿಂಚನ ಅಧಿಕಾರಿಗಳು. ಎಸ್, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.